ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಕನ್ನಡದ ತತ್ವಶಾಸ್ತ್ರ ವಿದ್ವಾಂಸರು, ಲೇಖಕರು, ಕವಿಗಳು, ಪತ್ರಕರ್ತರೂ ಆದಂತಹ ಶ್ರೀಮಾನ್ ಡಿ.ವಿ. ಗುಂಡಪ್ಪನವರ ಕಗ್ಗಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಆತ್ಮವಿಸ್ತರಣಾ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಡಿ.ವಿ. ಜಿಯವರು ಬರೆದಂತಹ ಕಗ್ಗಗಳ ಅರ್ಥ ವಿಶ್ಲೇಷಣೆಯನ್ನು ನೋಡೋಣ. ಕಗ್ಗ: ಒಲ್ಲೆನೆನುವರದಾರ್ ಅಹಿಂಸೆ ತತ್ವದ ಸೊಬಗ, ಸಲ್ಲಿಸುವೆನ ವ್ರತವ ನೆನಲೊಂದು ತೊಡಕು, ಹುಲ್ಲೆಯನು ತಿನ್ನುವ ಹುಲಿಯೊಣ ಹುಲ್ಲ ನುಣಲಹುದೆ, ಎಲ್ಲಿ ಸೃಷ್ಟಿಯಲಿ ದಯೆ ಮಂಕುತಿಮ್ಮ. ಒಲ್ಲೆನೆನುವರದಾರ್ ಅಹಿಂಸೆ ತತ್ವದ ಸೊಬಗ, ಸಲ್ಲಿಸುವೆನ ವ್ರತವ ನೆನಲೊಂದು ತೊಡಕು, ಹುಲ್ಲೆಯನು ತಿನ್ನುವ ಹುಲಿ ಒಣ ಹುಲ್ಲ ನುಣಲಹುದೆ, ಎಲ್ಲಿ ಸೃಷ್ಟಿಯಲಿ ದಯೆ ಮಂಕುತಿಮ್ಮ. ಒಂದು ಜೀವಿ ಇನ್ನೊಂದು ಜೀವಿಯನ್ನು ಹಿಂಸಿಸಬಾರದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅನ್ನೋ ಮಾತಿನಂತೆ ನನಗೆ ಹೇಗೆ ನೋವುಂಟಾಗುತ್ತದೆಯೋ ಆ ಇನ್ನೊಂದು ಜೀವಿಗೂ ನನ್ನ ಹಾಗೆಯೇ ಆ ಜೀವಿಗೂ ನೋವುಂಟಾಗುತ್ತದೆಯಲ್ಲವೇ ಎನ್ನುವ ತತ್ವವೇ ಅಹಿಂಸಾ ತತ್ವ. ಅದರ ವಿಶೇಷತೆಯನ್ನು ನಾವೆಲ್ಲರೂ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಜೊತೆಗೆ ಎಲ್ಲ ಧರ್ಮಗುರುಗಳೆಲ್ಲರೂ ಪ್ರತಿಪಾದಿಸ್ತಾ ಬಂದಿರೋದು ಅಹಿಂಸಾ ತತ್ವವನ್ನು. ಹೀಗಿರಬೇಕಾದ್ರೆ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆ ಅಂತ ನಾನು ಭಾವಿಸಿದಾಗ ಅಥವಾ ಭಾವಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆ ತತ್ವವನ್ನು ಪಾಲಿಸಬೇಕು ಅಂತ ಹೊರಟಾಗ ನಮ್ಮ ಮನಸ್ಸಿನಲ್ಲಿ ಒಂದು ಅಡಚಣೆ ಉಂಟಾಗುತ್ತದೆ. ಈ ಸೃಷ್ಟಿಯಲ್ಲಿರುವ ಒಂದು ಹುಲಿ ಹುಲ್ಲೆ ಅಂದರೆ ಜಿಂಕೆಯನ್ನು ಬೇಟೆಯಾಡಿ ತಿಂದು ತೇಗುತ್ತದೆ. ದೇವರು ಅದಕ್ಕೆ ಮಾಡಿಟ್ಟ ಆಹಾರವದು. ಇಲ್ಲ, ನೀನು ಜಿಂಕೆಯನ್ನು ಕೊಂದು ತಿನ್ನಬೇಡ, ಅದು ಪ್ರಾಣಿ ಹಿಂಸೆ ಆಗುತ್ತದೆ, ಇನ್ನು ಮೇಲೆ ಕೇವಲ ಒಣ ಹುಲ್ಲನ್ನು ಮಾತ್ರ ತಿನ್ನು, ಅದರಿಂದ ಇನ್ನೊಂದು ಜೀವಿಗೆ ಹಿಂಸೆ ಆಗೋದಿಲ್ಲ ಅಂತ ಹುಲಿಗೆ ಬೋಧಿಸಲಿಕ್ಕೆ ಸಾಧ್ಯ ಇದೆಯೇ ಅಂತ ಡಿ.ವಿ. ಜಿಯವರು ಈ ಕಗ್ಗದ ಮೂಲಕ ಪ್ರಶ್ನೆ ಮಾಡ್ತಾರೆ. ಒಂದು ಜೀವಿ ಇನ್ನೊಂದು ಜೀವಿಯನ್ನು ಭಕ್ಷಿಸಿ ಬದುಕುವುದೇ ಸೃಷ್ಟಿಕರ್ತನ ಉದ್ದೇಶವಾಗಿದ್ದಲ್ಲಿ ಈ ಸೃಷ್ಟಿಯಲ್ಲಿ ದಯೆ ಎಂಬುದು ಎಲ್ಲಿದೆಯೋ ಸ್ವಲ್ಪ ಹುಡುಕಿ ನೋಡಬೇಕು ಅಂತ ಈ ಕಗ್ಗದ ಮೂಲಕ ಒಂದು ಸೂಕ್ಷ್ಮತೆಯನ್ನು ಬಹಳ ಮಾರ್ಮಿಕವಾಗಿ ಡಿ.ವಿ. ಜಿಯವರಲ್ಲಿ ಪ್ರಶ್ನೆ ಮಾಡ್ತಾರೆ. ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ: ಕೊಲೆಗಡಿಕ ನೆನಿಪ ಹುಲಿ ಸಲಹದೇಂ ಮರಿಗಳನ್ನು, ಒಲುಮೆ ಕರುಳಡಗಿಹುದು ಪಗೆತನದ ಪೊಡೆಯೊಳ್, ನಲುಮೆಯನ್ನು ಹೊರ ಹೊಮ್ಮಿಸುವುದು ನರನುನ್ನತಿಕೆ ಒಲವಾತ್ಮ ವಿಸ್ತರಣ ಮಂಕುತಿಮ್ಮ. ಹುಲಿಯನ್ನು ಕೊಲೆಗಡಕ ಅಂತ ನಾವು ಕರಿತೇವೆ. ಜಿಂಕೆಯನ್ನು ಕೇಳಿದ್ರೆ ಹುಲಿ ಇರಲೇಬಾರ್ದು, ಅದು ನನ್ನನ್ನು ತಿಂದು ತೇಗುತ್ತದೆ, ಹಾಗಾಗಿ ಅದಕ್ಕೆ ಬದುಕುವ ಹಕ್ಕಿಲ್ಲ ಅಂತ ಜಿಂಕೆ ಹೇಳಬಹುದು. ಆದರೆ ಅದೇ ಕೊಲೆಗಡುಕ ಹುಲಿ ತನ್ನ ಮರಿಗಳನ್ನು ಪ್ರೀತಿಯಿಂದ ಸಾಕುವುದಿಲ್ಲವೇ? ಬೇರೆ ಪ್ರಾಣಿಗಳನ್ನು ಬೇಟೆಯಾಡಬೇಕು ಅನ್ನುವಂತಹ ಹಗೆತನದ ಹೊಟ್ಟೆಯೊಳಗೆ ಪ್ರೀತಿಯೂ ಕೂಡ ಅದರ ಜೊತೆಯಲ್ಲೇ ಅದರ ಕರುಳಿನಲ್ಲಿ ಇರುತ್ತದೆ. ಈ ಪ್ರೀತಿಯನ್ನು ಹೊರಹೊಮ್ಮಿಸುವುದೇ ಮನುಷ್ಯನ ದೊಡ್ಡತನ. ಪ್ರೀತಿಯು ಆತ್ಮವನ್ನು ವಿಸ್ತಾರ ಮಾಡುತ್ತದೆ ಅಂತ ಹುಲಿ ಮತ್ತು ಜಿಂಕೆಯ ಉದಾಹರಣೆಯನ್ನು ಇಟ್ಕೊಂಡು ಪ್ರೀತಿ ಮತ್ತು ಹಗೆತನ ಎರಡೂ ನಮ್ಮಲ್ಲಿಯೇ ಇದೆ ಅನ್ನೋದನ್ನು ಈ ಕಗ್ಗದ ಮೂಲಕ ಡಿ.ವಿ. ಜಿಯವರು ಹೇಳ್ತಾರೆ. ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ: ಪ್ರೇಮ ಬೀಜಗಳಿಹುವು ವೈರ ಬೀಜಗಳ ಒಲೆ, ಸೌಮ್ಯಮುಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ, ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ. ಅಂದರೆ ಪ್ರಕೃತಿಯಲ್ಲಿ ದ್ವೇಷ ಮತ್ತು ಅಸೂಯೆಗಳು ಇರೋ ಹಾಗೆ ಪ್ರೀತಿ ಮತ್ತು ಪ್ರೇಮದ ಬೀಜಗಳು ಇದ್ದಾವೆ. ಶಾಂತ ಸ್ವಭಾವವೂ ಇರೋ ಹಾಗೆ ಅಲ್ಲೋಲ ಕಲ್ಲೋಲಗಳು ಕೂಡ ಇದ್ದಾವೆ. ಭ್ರಮೆಯನ್ನುಂಟು ಮಾಡುವ ಈ ತರಹದ ಪ್ರತಿಕೂಲ ಲಕ್ಷಣಗಳು ಸೃಷ್ಟಿಯಲ್ಲಿರುವಾಗ ನಾವು ಅವುಗಳಲ್ಲಿ ಒಂದು ಹೊಂದಾಣಿಕೆಯನ್ನು ಹುಡುಕಬೇಕಾಗುತ್ತದೆ, ಸಾಮರಸ್ಯವನ್ನು ಹುಡುಕಬೇಕಾಗುತ್ತದೆ ಅಂತ ಡಿ.ವಿ. ಜಿಯವರು ಹೇಳ್ತಾರೆ. ಮನದಿಂದ ಮನಕ್ಕೆ ಪಾರುವುದು ಬಾಳಿ ನುರಿಯ ಕಿಡಿ, ಮನೆಯಿಂದ ಮನೆಗಲೆವ ಗಾಳಿ ಹೊಗೆಯಂತೆ. ಮನದಿಂದ ಮನಕ್ಕೆ ಪಾರುವುದು ಬಾಳಿ ನುರಿಯ ಕಿಡಿ, ಮನೆಯಿಂದ ಮನೆಗಲೆವ ಗಾಳಿ ಹೊಗೆಯಂತೆ. ಮನುಜರ ಪರಸ್ಪರೋದ್ರೇಕ ಜಗದ ವಿಲಾಸ, ಮನವೇ ಪರಮಾದ್ಭುತವೋ ಮಂಕುತಿಮ್ಮ.
ಅಂದರೆ ಒಂದು ಮನೆಯಲ್ಲಿ ಹೊತ್ತಿಸಿರುವ ಬೆಂಕಿಯ ಹೊಗೆ ಗಾಳಿಯಿಂದ ಬೀಸಲ್ಪಟ್ಟು ಇತರರ ಮನೆಗಳನ್ನು ಪ್ರವೇಶಿಸೋ ಹಾಗೆ ಒಬ್ಬ ಮನುಷ್ಯನ ಜೀವನದ ಸಂಕಷ್ಟ, ನೋವು, ನಲಿವು ಇತ್ಯಾದಿಗಳು ಕೂಡ ಇತರರ ಮನಸ್ಸುಗಳನ್ನು ಅವನ ಮೂಲಕ ಪ್ರವೇಶಿಸುತ್ತವೆ. ಅಂದರೆ ನಮ್ಮ ಮನಸ್ಸಿನ ಆತಂಕಗಳು, ನಮ್ಮ ಮನಸ್ಸಿನ ಗೊಂದಲಗಳು ಇನ್ನೊಬ್ಬರನ್ನೂ ಕೂಡ ತಟ್ಟುತ್ತವೆ ಅನ್ನೋದನ್ನು ಈ ಸಾಲಿನಲ್ಲಿ ಮನೆಯಿಂದ ಮನೆಗಲೆವ ಗಾಳಿ ಹೊಗೆಯಂತೆ ಅಂತ DVG ಅವರು ಹೇಳ್ತಾರೆ. ಇವೆಲ್ಲವೂ ಮನಸ್ಸುಗಳನ್ನು ಆ ಗಾಳಿಯ ಮೂಲಕ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಪ್ರವೇಶಿಸುತ್ತವೆ. ಇವು ಅವರುಗಳ ಪರಸ್ಪರ ಉದ್ರೇಕಗೊಳ್ಳುವಂತೆ, ಗೊಂದಲಗೊಳ್ಳುವಂತೆ ಮಾಡುತ್ತವೆ. ಇವುಗಳೇ ಜಗತ್ತಿನ ವಿಲಾಸಗಳು. ಮನಸ್ಸು ತನಗೆ ಬೇಕಾಗಿರುವುದನ್ನು ಇತರರ ಮೂಲಕ ಸಾಧಿಸಿಕೊಳ್ಳೋದಕ್ಕೆ ಒಂದು ಸಾಧನ ಅಷ್ಟೇ. ಅದು ಪರಮಾತ್ಮನ ಸೃಷ್ಟಿಯಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ಅದ್ಭುತ. ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋದು DVG ಅವರ ಈ ಕಗ್ಗದ ತಾತ್ಪರ್ಯ. ತೆರಿಗೆಗಳು ಹಲವುಂಟು ಪ್ರಕೃತಿಗಂ ಸಲ್ಲುವವು, ತೆರದೆ ನೀಂ ಮರೆಯೇ ದಂಡಿಪ್ಪಳಾಕೆ ಮುನಿದು. ತೆರಿಗೆಗಳು ಹಲವುಂಟು ಪ್ರಕೃತಿಗಂ ಸಲ್ಲುವುವು, ತೆರದೆ ನೀಂ ಮರೆಯೇ ದಂಡಿಪ್ಪಳಾಕೆ ಮುನಿದು. ಕರಣಗಳಾಕೆಯವು ಮಿತದೊಳವುಗಳ ಬಳಸಿ, ಕರಣಗಳಾಕೆಯವು ಮಿತದೊಳವುಗಳ ಬಳಸಿ, ತೆರು ಸಲುವ ಬಾಡಿಗೆಯ ಮಂಕುತಿಮ್ಮ. ಅಂದರೆ ನಾವು ಈ ಪ್ರಕೃತಿಯನ್ನು ಉಪಯೋಗಿಸ್ಬೇಕಾದ್ರೆ ಕಂದಾಯವನ್ನು ಕಟ್ಟಬೇಕು. ಕಟ್ಟಿದರಾಯಿತು ಅಂತ ನೀನೇನಾದರೂ ಮರೆತರೆ ಅವಳಿಗೆ ಕೋಪ ಬಂದು ನಿನ್ನನ್ನು ಶಿಕ್ಷೆಗೆ ಗುರುಪಡಿಸ್ತಾಳೆ. ಈ ಪ್ರಕೃತಿ ಮಾತೆಯ ನಾವು ಅವಳಿಗೆ ಕೊಡಬೇಕಾದ ಕಂದಾಯವನ್ನು ಕಟ್ಟದೆ ಹೋದರೆ ಅವಳಿಗೆ ಕೋಪ ಬಂದು ನಮ್ಮನ್ನು ಶಿಕ್ಷೆಗೆ ಗುರಿಪಡಿಸ್ತಾಳೆ. ಈ ಇಂದ್ರಿಯಗಳು ಅವಳದು, ಈ ಕರಣಗಳು ಅಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳು ಅವಳದು. ಅವುಗಳನ್ನು ಮಿತವಾಗಿ ಜಾಗರೂಕತೆಯಿಂದ ಉಪಯೋಗಿಸಿದರೆ ಅವುಗಳ ಉಪಯೋಗಕ್ಕೆ ಏನು ಬಾಡಿಗೆ ಕೊಡಬೇಕೋ ಅದನ್ನು ಕೊಟ್ಟು ಬಿಡಬೇಕು ಅಂತ DVG ಅವರು ತಮ್ಮ ಈ ಕಗ್ಗದ ಮೂಲಕ ಆತ್ಮವಿಸ್ತರಣ ಎನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಒಂದಷ್ಟು ಕಗ್ಗಗಳನ್ನು ನಮಗೆ ಜೀವನ ಪಾಠವಾಗಿ ಕೊಟ್ಟಿದ್ದಾರೆ. ಆತ್ಮೀಯರೇ, ಈ ಎಲ್ಲ ಜೀವನ ಪಾಠಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಈ ಮೂಲಕ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.